ಸ್ನೇಹಿತರೆ, ಪಕ್ಷದ ಒಂದು ರ್ಯಾಲಿ ಇವತ್ತು ಬರ್ತಾ ಇದೆ, ನಾಮಿನೇಷನ್ ಹೋಗ್ತಾ ಇದೆ. ಇದೀಗ ನಮ್ಮ ಜೊತೆಯಲ್ಲಿ ಎಸ್ಡಿಪಿ ಪಕ್ಷದ ಎಸ್ಡಿಪಿ ಪಕ್ಷ ಮುಂದಿನ ವರ್ಷ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ಆ ಸಮಯ ರಾಜ್ಯದ ಬದಲಾಗಿತ್ತು, ಬೇರೆ ಇತ್ತು. ಆಗಿನ ದಾವಣಗೆರೆಗೂ ಈಗಿನ ದಾವಣಗೆರೆಗೂ ತುಂಬ ವ್ಯತ್ಯಾಸ ಇದೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಕೇವಲ ಇಲ್ಲಿಯ ಬದಲಾವಣೆಯಲ್ಲ, ಪಕ್ಷದ ಬದಲಾವಣೆ ಬಯಸ್ತಾ ಇದ್ದಾರೆ, ಅಭ್ಯರ್ಥಿಯ ಬದಲಾವಣೆ ಬಯಸ್ತಾ ಇದ್ದಾರೆ. ಸ್ಪೆಷಲಿ ಅಹಿಂದ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ ದಲಿತ ವರ್ಗ ಇಲ್ಲಿ ಬದಲಾವಣೆ ಬಯಸ್ತಾ ಇದೆ. ನಾವು ಜನರ ವಿಚಾರವನ್ನು ಇಟ್ಟುಕೊಂಡು, ಜನಪರವಾದ ವಿಚಾರಗಳನ್ನು ಇಟ್ಟುಕೊಂಡು, ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು, ಭ್ರಷ್ಟಾಚಾರ ವಿರುದ್ಧವಾದಂಥ ವಿಚಾರವನ್ನು ಇಟ್ಟುಕೊಂಡು, ವಂಶ ಪಾರಂಪರಿಕವಾದಂಥ ರಾಜಕೀಯ ಏನಿದೆ ಆ ವಿಚಾರವನ್ನು ಇಟ್ಟುಕೊಂಡು ಜನರಲ್ಲಿ ದಾವಣಗೆರೆ ದಕ್ಷಿಣ ಅಲ್ಪಸಂಖ್ಯಾತರ ಸುಮಾರು 25,000 ಮಕ್ಕಳು. ಇದರ ಜೊತೆಗೆ ಗೆಲ್ಲಬೇಕಂದ್ರೆ ನಿಮಗೆ ನಮಗೆ ಅಹಿಂದ ವರ್ಗದ ಮತ ಸಿಗಬೇಕು. ಅಹಿಂದ ವರ್ಗದ ಎಲ್ಲ ನಾಯಕರುಗಳೊಂದಿಗೆ, ಸಂಘಟನೆಗಳೊಂದಿಗೆ, ಸಮುದಾಯಗಳೊಂದಿಗೆ ನಿರಂತರವಾದಂಥ ಒಂದು ಸಂಬಂಧ, ಸಮಾಲೋಚನೆ, ಮಾತುಕತೆ ಎಲ್ಲವೂ ಕೂಡ ನಡೀತಾ ಇದೆ. ಪ್ರಮುಖವಾಗಿ ನಾವು ಬಹಿರಂಗಪಡಿಸ್ತಾ ಇದ್ದೇವೆ, ಅಹಿಂದ ವರ್ಗವಾಗಿದೆ ಎಸ್ಡಿಪಿ ಯೊಂದಿಗೆ ಅಂತ ಇರುವಂತಹ ಈ ಅಭ್ಯರ್ಥಿಯನ್ನು ಹಾಕಿ. ಇಲ್ಲಿ ನಮಗೆ ವಂಶ ಪಾರಂಪರಿಕವಾಗಿ, ಕೌಟುಂಬಿಕವಾಗಿ ಅವರೇ ಗೆಲ್ತಾ ಇದ್ದಾರೆ. ನಮ್ಮ ಕುರಿತು ಕಾಳಜಿ ಇಲ್ಲ, ನಮ್ಮ ಪರವಾಗಿ ಮಾತಾಡಲ್ಲ, ನಮ್ಮ ವಿಚಾರ ಬಂದಾಗ ಬೀದಿಗೆ ಬರಲಿಲ್ಲ, ಕೊರೋನಾ ಸಂದರ್ಭದಲ್ಲಿ ಕಾಣಲಿಲ್ಲ, SIR ಅಲ್ಲಿ ಕಾಣಲಿಲ್ಲ, NRC CA ಹೋರಾಟದಲ್ಲಿ ಕಾಣಲಿಲ್ಲ. ನೀವಾಗಿದ್ದೀರಿ ನಮಗೆ ಹೋರಾಟವನ್ನು ಮಾಡ್ತಾ ಇದ್ದದ್ದು. ಹಾಗಾಗಿ ನಿಮ್ಮ ಅಭ್ಯರ್ಥಿಯನ್ನು ಹಾಕಿ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥವರಾಗಿದ್ರೆ, ನಮ್ಮ ಶತ್ರು ಇಲ್ಲಿ ಬಿಜೆಪಿ ಆಗಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಮ್ಮ ಪಾಲಿಗೆ ಒಂದೇ ನಾಣ್ಯದ ಎರಡು ಮುಖಗಳು. ಈ ಬಾರಿಯ ಚುನಾವಣೆಯಲ್ಲಿ ಶತ್ರುವನ್ನು ಮತ್ತು ಪ್ರತಿಸ್ಪರ್ಧಿಯನ್ನು ನಾವು ಸೋಲಿಸಲಿಕ್ಕಿದ್ದೇವೆ. ನೋಡಿ, ಲಿಂಗಾಯತ ಮತ್ತು ಕುರುಬರ ನಡುವೆ ಇಲ್ಲಿ ಒಂದು ಚಿಕ್ಕ ಇದಿದೆ. ಅದೇ ರೀತಿಯಲ್ಲಿ ಬಿಜೆಪಿಗೂ ಕೂಡ ಲಿಂಗಾಯತ ಒಟ್ಟಿದೆ, ಕಾಂಗ್ರೆಸ್ಗೂ ಕೂಡ ಕುರುಬರ ಒಟ್ಟಿದೆ. ಅವರ ಇಬ್ಬರ ಜಗಳದಲ್ಲಿ ಮುಸ್ಲಿಂ ಸಮುದಾಯ, ಹಿಂದುಳಿದ ವರ್ಗ, ದಲಿತ ಸಮುದಾಯ ಒಟ್ಟಾದ್ರೆ ಇಲ್ಲಿ SDPI ವಿಜಯ ಪತಾಕೆಯನ್ನು ಹಾರಿಸುವುದು ಖಂಡಿತ. ಮುಖ್ಯವಾಗಿ ವಿಷಯ ಏನಂದ್ರೆ, ಈಗ ತಾವು ನಾಮಿನೇಷನ್ ಹೋಗ್ತಾ ಇದ್ದೀರಾ, ಈಗ ಅಭ್ಯರ್ಥಿಗೆ ಮತ್ತೆ ನಾಮಿನೇಷನ್ ಪಡೆಯುವ ಸಾಧ್ಯತೆ ಇದೆ. ಯಾರಾದ್ರೂ ಒತ್ತಡ ಆಗಲಿ, ಯಾವುದೇ ಅಂತಹ ಯಾವುದೇ ಒತ್ತಡಗಳಿಗೆ ಒಳಗಾಗುವಂತಹದ್ದು, ಆಮಿಷಗಳಿಗೆ ಬಲಿಯಾಗುವಂತಹದ್ದು ಇದು SDPIಯ ಚರ್ಯೆ ಅಲ್ಲ, SDPIಯ ಹಿನ್ನೆಲೆ ಇದಲ್ಲ, ಇತಿಹಾಸ ಇದಲ್ಲ. SDPI ತೀರ್ಮಾನ ತೆಗೆದುಕೊಂಡ್ರೆ ಅದೇ ತೀರ್ಮಾನದಲ್ಲಿ ನಡೆಯುತ್ತದೆ. ನಮ್ಮ ಪಕ್ಷ ನಮ್ಮ ನಾಯಕರುಗಳ ಕಾರ್ಯಕರ್ತರ ತೀರ್ಮಾನಕ್ಕೆ ಹೋಗುವಂತಹ ಪಕ್ಷ. ಹಾಗಾಗಿ ಇಲ್ಲಿಯ ಜನತೆ ನಮ್ಮೊಂದಿಗಿದ್ದಾರೆ, ಇಲ್ಲಿಯ ಮತದಾರರು ನಮ್ಮೊಂದಿಗಿದ್ದಾರೆ, ನಮ್ಮ ಕಾರ್ಯಕರ್ತರು, ಇಲ್ಲಿಯ ನಾಯಕರುಗಳು ಪಕ್ಷದೊಂದಿಗೆ ದೃಢವಾಗಿ ನಿಂತಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ ಸ್ಟೆಪ್ ಹಾಕುವಂತಹ ಯಾವುದೇ ಉದ್ದೇಶ SDPIಗೆ ಇಲ್ಲ. ಉಪಚುನಾವಣೆಯಲ್ಲಿ SDPI ಪಕ್ಷ ಎದ್ದು ಬಂದ್ರೆ ಇಲ್ಲಿನ ಜನರಿಗೆ ಮೊದಲನೇದಾಗಿ ಈ ದಶಕಗಳಿಂದ ಅಥವಾ ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯಲ್ಲಿ ತೀರಾ ಹಿಂದಿರುಗಿರುವಂತಹ ಈ ಒಂದು ಕ್ಷೇತ್ರ ಏನಿದೆ, ಇದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತೇವೆ. ಇಲ್ಲಿರುವಂತಹ ದಲಿತರ, ಮುಸ್ಲಿಮರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ಕೇರಿಗಳೇನಿದೆ, ಅವರು ಹೆಚ್ಚು ಬದುಕು ಬಾಳುವಂತಹ ಪ್ರದೇಶಗಳೇನಿದೆ, ಅದನ್ನು ಅಭಿವೃದ್ಧಿ ಮಾಡ್ತೇವೆ. ಅದಕ್ಕಿಂತಲೂ ಮುಖ್ಯವಾಗಿ ಶೈಕ್ಷಣಿಕವಾಗಿ ಇಲ್ಲೇನು ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿನ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಮೊನ್ನೆ ಸರ್ಕಾರದ 17ನೇ ಬಜೆಟ್ನಲ್ಲಿ SDPI ಪಕ್ಷದಿಂದ ಅಸಮಾಧಾನರಾಗಿ ಮಾತನ್ನು ಹೇಳಿದರು ಸರ್. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಕಾರಿ ಮಾತನ್ನು ನಿಂತಿದ್ರು ಸರ್. ಆ ಒಂದು ಏನಾದರೂ ಯೋಚನೆ ಇದೆಯಾ ಸರ್? ನೋಡಿ, ಇಲ್ಲಿರುವಂತಹ ಆಸ್ಪತ್ರೆಗಳು ಯಾರ ಹೆಸರಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಈವರೆಗೆ ಗೆದ್ದುಕೊಂಡು ಬಂದು ತಲತಲಾಂತರದಿಂದ ಅಧಿಕಾರವನ್ನು ಹಿಡಿದವರು ಇಲ್ಲಿ ಆಸ್ಪತ್ರೆಯನ್ನು ಕಟ್ಟಿಕೊಂಡಿದ್ದಾರೆ.
ಯೂನಿವರ್ಸಿಟಿಗಳನ್ನು ಕಟ್ಟಿಕೊಂಡಿದ್ದಾರೆ, ಮೆಡಿಕಲ್ ಕಾಲೇಜುಗಳನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬಡವರ ಮಕ್ಕಳಿಗೆ ಏನಿದ್ದಾರೆ ವೋಟ್ ಹಾಕುವಂತ ಬಡವರ ಮಕ್ಕಳಿಗೆ ಇಲ್ಲಿ ಏನು ಕೂಡ ಸೌಲಭ್ಯಗಳಿಲ್ಲ. ಅಗರ್ ಇಲ್ಲಿ ಒಂದು ವೇಳೆ SDP ಗೆದ್ದು ಬಂದ್ರೆ ಇಲ್ಲಿಗೆ ಮೆಡಿಕಲ್ ಕಾಲೇಜುಗಳನ್ನು ತರುವಂತಹದ್ದು, ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ತರುವಂತಹದ್ದು, ಇಲ್ಲಿರುವಂತಹ ಬಡ ಮಕ್ಕಳಿಗೆ ಕಲಿಯುವಂತಹ ವ್ಯವಸ್ಥೆಗಳನ್ನು ಮಾಡುವಂತಹದ್ದು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹದ್ದು ಇದಾಗಿದೆ SDP ಆದ್ಯತೆಯನ್ನು ಕೊಡ್ತಾ ಇರುವಂತಹದ್ದು. ಆ ಕಡೆಗೆ ನಾವು ಗಮನವನ್ನು ಹರಿಸ್ತೇವೆ. ಓಕೆ ಸರ್, ಓಕೆ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇದು ದಾವಣಗೆರೆ ಯೂಟ್ಯೂಬ್ ಚಾನಲ್ ನಿಷ್ಪಕ್ಷವಾದ ಇದು ಒಂದು ಸುದ್ದಿಯಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಸುಮಾರು 20-25 ವರ್ಷ ಇಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ಈ ಬಾರಿ ಉಪಚುನಾವಣೆಯಲ್ಲಿ ಡಾಕ್ಟರ್ ಶಾಮಶೇಖರಪ್ಪ ಈ ಬಾರಿ ಉಪಚುನಾವಣೆ ಹೇಳ್ತಾ ಇದೆ. ಈ ಬಾರಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಟಿಕೆಟ್ ಸಿಗುವ ಲಕ್ಷಣಗಳು ಬಹಳ ಇತ್ತು ಸ್ನೇಹಿತರೆ. ಆದ್ರೆ ಈ ಬಾರಿ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಇಲ್ಲಿನ ಅಲ್ಪಸಂಖ್ಯಾತರು ಬಹಳ ಬೇಸರ. ಈ ಬಾರಿ SDP ಪಕ್ಷ ಬಂದಿದೆ. ನಾವು ಕೂಡ ಲೈವ್ ಆಗಿ ನಾವೇನು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಜನರ ಒಂದು ಈ ಬಾರಿ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ನಾವು ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ಏನಾದರೂ ನಿಷ್ಪಕ್ಷವಾದ ನೈಜ ಈ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಿಮಗೆ ಮುಖ್ಯವಾದ ಮಾಹಿತಿಗಳನ್ನು ಒದಗಿಸುತ್ತದೆ. ಇದರ ಜೊತೆಗಿನ ಪ್ರಮುಖ ಸುದ್ದಿ ನೈಜ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ